ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಹೆಣ್ಣು ಎರಡು ಮನೆಯಲ್ಲೂ ಹೊರಗಿನವಳಾಗಿ ಉಳಿಯುತ್ತಾಳೆ. ತವರಿನಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ಗಂಡನ ಮನೆಯಲ್ಲಿ ಯಾವಾಗಲೂ ಹೊರಗಿನಿಂದ ಬಂದವಳು ಅಂತಾರೆ. ಹೌದಲ್ವಾ ಸ್ನೇಹಿತರೆ? ಯೋಚಿಸಿದರೆ ಎಷ್ಟು ಭಯಂಕರ ಸತ್ಯ ಇಲ್ಲಿ ನೋಡ್ತೇವೆ. ಈ ಮೇಲಿನ ಮಾತಿಗೆ ಒಬ್ಬ ಹಿರಿ ಗೃಹಿಣಿ ತನ್ನ ಮನೆಯ ಸೊಸೆಯ ಬಗ್ಗೆ ಹೀಗೆ ಹೇಳಿದರು. ಗಂಡನ ತಾಯಿ ಅತ್ತೆ ಎಂದಿಗೂ ಅಮ್ಮನಾಗೋಲ್ಲ, ಮಗನ ಹೆಂಡತಿ ಸೊಸೆ ಎಂದಿಗೂ ಮಗಳಾಗೋಲ್ಲ ಮೇಡಮ್ ಎಂದರು. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಅಥವಾ ಅನಾದಿ ಕಾಲದಿಂದಲೂ ಈ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಯಾಕೆ ಎಂಬುದಾಗಿ ಯೋಚಿಸಿದಾಗ ಅಥವಾ ಇಂತಹ ಮಾತನ್ನ ಕೇಳಿದಾಗ ಸ್ವಲ್ಪ ಯೋಚಿಸಿದರೆ ಇದು ಮೂರ್ಖತನದ ಪರಮಾವಧಿ ಅನಿಸುತ್ತೆ. ಎಷ್ಟೋ ಕಡೆ ಅತ್ತೆ ಸೊಸೆ ತಾಯಿ ಮಗಳಾಗಿ ಸ್ನೇಹಿತರಾಗಿ ಇರುವುದುಂಟು. ಸ್ನೇಹಿತರೆ, ಇಲ್ಲಿ ನಾ ಹೇಳ ಹೊರಟಿರುವುದು ಇಷ್ಟೇ. ಒಪ್ಪುವ, ಅತ್ತೆ ತಾಯಿಯಲ್ಲ, ಸೊಸೆ ಮಗಳೂ ಅಲ್ಲ, ಆದರೆ ಮನುಷ್ಯರಾಗಬಹುದಲ್ವೇ? ಒಳ್ಳೆ ಸ್ನೇಹಿತರೂ ಆಗಬಹುದಲ್ವೇ? ಒಂದೇ ಕುಟುಂಬದ ಸದಸ್ಯರಲ್ವೇ? ಹಿರಿಮನೆ ಹೊಡತಿ ಅಥವಾ ಚಿಕ್ಕ ಹೊಡತಿ ಅಥವಾ ಚಿಕ್ಕಮ್ಮ ಅವರಲ್ವೇ? ಯಾಕೆ ಅನಾವಶ್ಯಕ ಗೊಂದಲ, ಒತ್ತಡ, ಕುಟುಂಬದ ಶಾಂತಿ ನೆಮ್ಮದಿ ಹಾಳು ಮಾಡುವಂತ ಪ್ರಮೇಯ ಬೇಕಾಗಿದೆಯೇ? ಸ್ನೇಹಿತರೆ, ಅತ್ತೆಯಾಗಿ ಮನೆಯ ಹಿರಿಯಾಕೆಯಾಗಿ ತಾನು ಬಂದ ದಿನಗಳು, ಅಂದಿನ ಸಂಪ್ರದಾಯ, ಅಂದಿನ ಆಚಾರ ವಿಚಾರ ಒಮ್ಮೆ ಮೂಟೆ ಕಟ್ಟಿ ಮಂಚದ ಕೆಳಗೆ ಹಾಕಿ, ನೀವು ಏನೆಲ್ಲ ಕನಸುಗಳು ಹೊತ್ತು ಬಂದ ಈ ಮನೆ ಈಗ ನಿಮ್ಮ ಹಾಗೆ ಕನಸುಗಳ ರೆಕ್ಕೆ ಕಟ್ಟಿ ಬಂದಿರುವ ಹೊಸ ಮನೆ ಹೊಡತಿಯನ್ನ ಆಪ್ತವಾಗಿ ಅವಳ ಇಚ್ಛೆಗೆ ಸ್ಪಂದಿಸುತ್ತಾ ವಾಸ್ತವ ಪ್ರಪಂಚದಲ್ಲಿ ಆಗು ಹೋಗು ಪ್ರಾಪಂಚಿಕ ಜ್ಞಾನ, ಮನೆ ಸುಂದರಗೊಳಿಸಲು ನಾವೀನ್ಯತೆಯುಳ್ಳ ವಿಷಯ, ಬದುಕು ಸುಂದರ ಮಾಡಿಕೊಳ್ಳಲು ಹೊಸತನವನ್ನ ಎಂಜಾಯ್ ಮಾಡಿಕೊಳ್ಳುವಷ್ಟು ಕಾಂಪ್ರಮೈಸ್ ಆದರೆ ಖಂಡಿತ ನೆಗೆಟಿವ್ ಎನರ್ಜಿ ಆಸ್ಪದ ಕೊಡದೆ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಸಂಭ್ರಮಿಸುವುದಾದರೆ ಖಂಡಿತವಾಗ್ಲೂ ಅತ್ತೆ ಅಮ್ಮ ಹಾಗೆ ಹಾಕ್ತಾರೆ. ಬೇಕಿರುವುದು ತಾಳ್ಮೆ ಮತ್ತು ಕಾಂಪ್ರಮೈಸ್ ಎನ್ನುವ ಸಿಲ್ಕಿ ಗುಣ. ಯಾಕೆಂದ್ರೆ ಒಮ್ಮೆ ಮೌನವಾಗಿ ತಿಳಿ ಮನಸ್ಸಿನಲ್ಲಿ ಯೋಚಿಸಿ. ನಿಮ್ಮ ಮುದ್ದು ಮಗನ ಮಡದಿ ಹಾಕೆ, ಮಗನ ಇಷ್ಟ ನಿಷ್ಠಗಳ ಕೇರ್ ಟೇಕರ್, ಪ್ರೇಮಿ, ಅಷ್ಟೇಕೆ ಮನೆತನವನ್ನ ಮುಂದುವರಿಸುವ ಅದ್ಭುತ ವ್ಯಕ್ತಿ ಅಲ್ವೇ? 25 ಅಥವಾ 28 ಅಥವಾ 22 ವರ್ಷ ತಂದೆ ತಾಯಿಯ ಮುದ್ದು ಮಗಳಲ್ವೇ ನಿಮ್ಮ ಮಗನಂತೆ? ಒಮ್ಮೆ ಸಮಾಧಾನವಾಗಿ ಯೋಚಿಸಿ. ಇನ್ನೂ ಸೂಕ್ಷ್ಮ ವಿಷಯ, ನಿಮ್ಮ ಮಗನ ಮಡದಿ ವಿದ್ಯಾವಂತೆ, ವರ್ಕಿಂಗ್ ವುಮನ್, ಫೈನಾನ್ಷಿಯಲಿ ಫ್ರೀ. ಸ್ವಲ್ಪ ಗಹನವಾಗಿ ಯೋಚಿಸಿ ಸ್ನೇಹಿತರೆ. ಆಫೀಸ್ ಮತ್ತು ಮನೆ ಎರಡೂ ಕಡೆ ತೂಗಿಸುವಷ್ಟು ಬುದ್ಧಿವಂತಳು. ಒಪ್ಪುವಿರಲ್ವಾ? ನಾವೇ ಸ್ವಲ್ಪ ಮೃದುವಾದರೆ, ಸ್ನೇಹಿತೆಯಂತೆ ಆಧರಿಸಿದರೆ ಸುಂದರವೇನೋ ನೋಡಿಮ್ಮ ಒಮ್ಮೆ. ಇನ್ನು ಸೊಸೆ ಮಕ್ಕಳೇ, ನೀವು ಹೆಚ್ಚು ವಿದ್ಯಾವಂತರು, ಸುಲಲಿತವಾಗಿ ಇಂಗ್ಲಿಷ್ ಮಾತನಾಡುವವರು, ಟೆಕ್ನಾಲಜಿ ಬಳಸುವವರು, ಮಧ್ಯರಾತ್ರಿ ಮಲಗಿ ಮುಂಜಾನೆ ಲೇಟಾಗಿ ಎದ್ದೇಳುವವರು ಅಥವಾ ಮುಂಜಾನೆ ಬೇಗ ಎದ್ದು ಕೆಲಸಕ್ಕೆ ಹೊರಡುವವರು ಆಗಿರಬಹುದು. ಎರಡೂ ಕಡೆ ಕೆಲಸದ ಒತ್ತಡ ಬಳಲಿಕೆ ಕೊಟ್ಟಿರಬಹುದು. ಮುಂಜಾನೆಯ ಖುಷಿಯನ್ನ ಆಸ್ವಾದಿಸಲು ಸಾಧ್ಯವಿಲ್ಲದಷ್ಟು ಒತ್ತಡದ ನಡುವೆ ದಿನ ಪ್ರಾರಂಭವಾಗಿ ಮುಗಿಯುವಂತಹ ಜೀವನ ಶೈಲಿಯಲ್ಲಿ ಇರುವವರು ಒಪ್ಪುವೆ ಮಕ್ಕಳೇ. ಆದರೆ ಒಂದು ಕ್ಷಣ ನೀವು ಬಂದಿರುವ ಹೊಸ ಗೂಡಿನಲ್ಲಿ ಕೆಲಸದವರು ಇರುವಾಗ ಕೆಲಸದ ಹಂಗಿಲ್ಲ. ಹೆಚ್ಚೆಂದರೆ ತಿಂಡಿ, ಊಟ, ರಾತ್ರಿ ಊಟದ ಜವಾಬ್ದಾರಿ ಸ್ವಲ್ಪ ಹೊರೆಯಾಗಬಹುದೇನೋ. ಬಟ್ ನೀವು ಮನಸ್ಸು ಮಾಡಿದರೆ ಅದಕ್ಕೂ ಕುಕ್ ಎನ್ನುವ ಸಹಾಯಕಿಯನ್ನ ತೆಗೆದುಕೊಳ್ಳುವಷ್ಟು ಶಕ್ತರೇ ನೀವು ಅಲ್ವಾ? ಆದರೆ ಮಕ್ಕಳೇ, ಒಮ್ಮೆ ಸಮಾಧಾನವಾಗಿ ಕ್ಷಣ ಯೋಚಿಸಿ. ಮೂರನೇ ಕಿವಿಗೆ ಈ ವಿಷಯ ಹಂಚಿಕೊಳ್ಳದೆ, ನಿಮ್ಮ ಮನೆಯಾತನ ತಂದೆ ತಾಯಿಯಂತೆ ನಿಮ್ಮ ಹೊಡ ಹುಟ್ಟಿದ ಅಣ್ಣ ಅಥವಾ ತಮ್ಮನ ಹೆಂಡತಿ ಕೂಡ
ಬಾಳುತ್ತಿದ್ದಾರೇನೋ? ಹೌದು ಸ್ನೇಹಿತರೆ, ಈ ಒಂದು ಕ್ಷಣವನ್ನ ನಾವು ಯೋಚಿಸುವುದಾದರೆ 25 ಅಥವಾ 30 ವರ್ಷಗಳು ತನ್ನ ಸಂಪೂರ್ಣ ಜೀವಿತ ತಾಯಿಯ ಮೇಲೆ ಅವಲಂಬಿತನಾಗಿರುವ ಅಮ್ಮನ ಮಗನಲ್ವೇ ನಿಮ್ಮ ಆತ? ಆ ಅಭ್ಯಾಸ ಅಷ್ಟು ಬೇಗ ಕಡಿತಗೊಳಿಸಲು ಮಗನಾಗಿ ಸಾಧ್ಯವಾ? ಹೌದು, ಒಪ್ತೇನೆ, ಇದು ನಿಮಗೂ ಸಾಧ್ಯವಿಲ್ಲ. ನಿಮಗೂ ಹೊಸ ಜವಾಬ್ದಾರಿಯಾದಂತೆ ನಿಮ್ಮ ಮನೆಯಾತನಾಗಿರುವವ ನಿಮ್ಮನ್ನು ಆರೈಕೆ ಮಾಡುವ ಪರಿಯೂ ಆತನಿಗೂ ಹೊಸದಲ್ವೇ? ಹಂತ ಹಂತವಾಗಿ ಸದೃಢವಾಗುತ್ತೆ ಕುಟುಂಬ ಜೀವನ. ಸ್ವಲ್ಪ ತಾಳ್ಮೆ, ಸ್ವಲ್ಪ ಅನುಸರಿಸುವ, ಅಥವಾ ಪ್ರತಿ ವಿಷಯ ಮೂರನೇ ಕಿವಿಗೆ ಹಾಕದೆ ನಿಮ್ಮದೇ ಮನೆಯ ಹಿರಿ ಒಡತಿ ಅಂದರೆ ನಿಮ್ಮ ಅತ್ತೆ ಮತ್ತು ನೀವು ಮತ್ತು ನಿಮ್ಮಾತ ಕುಳಿತು ಪರಿಹರಿಸಿಕೊಳ್ಳಬಹುದೇನೋ ನೋಡಿ ಅಮ್ಮ. ಒಂದು ಕ್ಷಣ ಅತ್ತೆ ಎಂಬ ಮಾತು ಮರೆತು ಒಬ್ಬ ಫ್ರೆಂಡ್ನ ಅಮ್ಮನಾಗಿ ಆಕೆಯ ಒಟ್ಟಿಗೆ ವ್ಯವಹರಿಸಬಹುದೇನೋ ನೋಡಿಮ್ಮ. ನೀವು ವಿದ್ಯಾವಂತರಲ್ವೇ? ಇನ್ನು ಮನೆಯ ಹಿರಿ ಜೀವವಾದ ಮಾವ ಸದಾ ಕಾಲಕ್ಕೂ ಮೌನಮೂರ್ತಿಯೇ. ತಪ್ಪು ಒಪ್ಪುಗಳ ಸರಿ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಇದ್ದರೂ ಬದುಕಿನ ವಾಸ್ತವದ ಅರಿವಿನಿಂದ ಕೇರ್ಫ್ರೀ ವ್ಯಕ್ತಿಯಂತೆ ಕಂಡರೂ ತನ್ನ ಮಗನ ಬದುಕಿನ ಬಗ್ಗೆ ದೀರ್ಘವಾಗಿ ಯೋಚಿಸುವಂತಹ ವ್ಯಕ್ತಿ ಈತ. ಇನ್ನು ಮನೆ ಮಗನಾದ ಮಗ ನಿಮ್ಮ ಆತ. ತಾಯಿ ಮತ್ತು ನಿಮ್ಮ ನಡುವೆ ನಲಗುತ್ತಿರುವನೇನೋ ಗಮನಿಸಿ ಒಮ್ಮೆ. ಸರಿ ಹೋಗದ ಬದುಕು ಎನ್ನುವುದಾದರೆ ವಿದ್ಯಾವಂತರಾದ ನೀವು ಮಾವ, ಅತ್ತೆ, ಮನೆಯಾತನ ಮುಂದೆ ನಿಮ್ಮ ಅಭಿಪ್ರಾಯ ನಿಸ್ಸಂಕೋಚವಾಗಿ ತಿಳಿಸಿ ಕುಟುಂಬ ಸದೃಢ ಮಾಡಿಕೊಳ್ಳಬಹುದೇನೋ ನೋಡಿ ಮಕ್ಕಳೇ. ಪ್ರತಿಯೊಂದು ಕುಟುಂಬಕ್ಕೂ ತನ್ನದೇ ಕತೆ ಇದೆ. ಅದನ್ನ ಗೌರವಿಸುತ್ತಾ ಕುಟುಂಬ ಜೀವನ ಬದುಕು ಬರದಷ್ಟು ಸುಲಭವಲ್ಲ, ಹೇಳುವಷ್ಟು ಸಲೀಸೂ ಅಲ್ಲ. ಆದರೆ ಈಸಬೇಕು, ಇದ್ದು ಜಯಿಸಬೇಕು ಎನ್ನುವ ಮನೋಭಾವ ಬಲವಾಗಿದ್ದರೆ ಖಂಡಿತ ಕುಟುಂಬ ಮನೆಯನ್ನ ಹೂದೋಟ ಮಾಡಿಕೊಳ್ಳಬಹುದೇನೋ ಯೋಚಿಸಿ ತೀರ್ಮಾನಿಸಿ ಅಳವಡಿಸಿಕೊಳ್ಳಿ ಎಂದು ಹೇಳುತ್ತಾ ಟೇಕ್ ಕೇರ್. ಗಾಡ್ ಬ್ಲೆಸ್. Thank you.